ಇವೆಲ್ಲ ಏನಪ್ಪ ಅಂದ್ರೆ ಡಿ ಸಿ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಒಟ್ಟಾಗಲಿ ಅವ್ರ ದುಡ್ಡು ಸಮಾಪ್ತಿ ಮಾಡಿದ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟೊಂದು ದುಡ್ಡು ಹೆಂಗೆ ಖರ್ಚಾಗ್ತದೆ? 39 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳ್ತಾರೆ ಕನ್ನಡ ಹಬ್ಬಕ್ಕೆ. ಅವ್ರು ಹಾಡುಗಾರ ಕರೆಸಿ ಮಾಡಿ ಸ್ಟೇಜ್ ಆಗಿ ಇದೆಲ್ಲ ಹೇಳ್ತಾ ಇದ್ದಾರೆ, ಅಷ್ಟು ಬಂದದ ಖರ್ಚು ಅಂತೇಳಿ. ಅಷ್ಟು ಖರ್ಚಾಗಿದೆ ಅವರು ತೋರಿಸ್ತಾರೆ. ಲೆಕ್ಕಪತ್ರ ತೋರಿಸೋದ್ರಂತೆ ನಮ್ಮ ಅಧಿಕಾರಿ ವರ್ಗಕ್ಕೆ ಏನು ಕಲಿಸ್ಬೇಕಾಗಿಲ್ಲ, ಭಾಳ ಸುಂದರವಾಗಿ ತಯಾರು ಮಾಡಿ ಕೊಡ್ತಾ ಇರ್ತಾರೆ. ಈಗ ನೋಡಿದ್ವಿ ನಾವು, ಈಗ ಬೆಳಗಾವಿಯಲ್ಲಿ ಏನು ನಡೀತದೆ ವಿಧಾನಸಭೆದು ಅಧಿವೇಶನ, ಆ ಅಧಿವೇಶನ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ರಿ ಯಾವ ರೀತಿ ಖರ್ಚು ಮಾಡ್ತದೆ ಸರ್ಕಾರ, ಯಾರ್ದು ದುಡ್ಡು ಅದ್ರ ಬೆಲೆ ಇರೋದಿಲ್ಲ ಆ ರೀತಿಯಾಗಿ. ಹೀಗಾಗಿ ಇನ್ನೂ ಒಂದು ಏನು ಮುಂದುವರೆದ ಆರೋಪ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇದನ್ನು ನಮ್ಮ ಏನಪ್ಪ ಈ ಅಶೋಕ್ ಚಂದ್ರಿಗೆ ಅವರು ಏನಂದರೆ ಈ ಕಾರ್ಯಕ್ರಮವನ್ನು ಮಾಡೋಕ್ಕಿಂತಲೂ ಸ್ಥಳೀಯ ಕಲಾಕಾರರಿಗೆ ನೀವು ಅವಕಾಶ ಕೊಡಬೇಕಾಗಿತ್ತು. ಪದೇ ಪದೇ ಕನ್ನಡಕ್ಕೆ ಮತ್ತು ಜಯಂತಿಗಳಿಗೆ ಅಪಮಾನ ಎಸಗುತ್ತಿರುವ ಅವರ ವಿರುದ್ಧ ಕ್ರಮವಾಗಲಿ. ಪದೇ ಪದೇ ನಿಮ್ಮ ಡಿ ಸಿ ಅವರು ಅಪಮಾನ ಮಾಡ್ತಾಯಿದ್ದಾರೆ ಕನ್ನಡಕ್ಕೆ ಮತ್ತು ಅದಕ್ಕೆ ಜಯಂತಿಗಳಿಗೆ ಅನ್ನುವಂಥ ಮಾತನ್ನು ಆರೋಪಿಸ್ತಾ ಇದ್ದಾರೆ. ಇದು ನಿಜಾನ? ಮತ್ತು ಮತ್ತು ನಿಜವಾಗಿಯೂ ದುಡ್ಡು ಬಂದಿದ್ದು ಇದರ ಸಲುವಾಗಿ, ಕನ್ನಡ ಕಾರ್ಯಕ್ರಮಗಳ ಸಲುವಾಗಿ. ಹೌದು, ಡಿ ಸಿ ಅಂಡರ್ ದುಡ್ಡು ಇರ್ತದೆ ಸರಿ, ಆದರೆ ಈ ಎಲ್ಲ ಈ ಕನ್ನಡ ಹೋರಾಟಗಾರನ ವಿಶ್ವಾಸ ತೆಗೆದುಕೊಂಡು ಯಾಕೆ ಮಾಡಬಾರ್ದಾಗಿತ್ತು? ಯಾಕಂದರೆ ಇದು ವೈಯಕ್ತಿಕವಾಗಿ ಫಂಡ್ ಬಂದದಪ್ಪ, ಏನೋ ಬೇಕಾಬಿಟ್ಟು ಖರ್ಚು ಮಾಡೋದಂತಲ್ಲ. ಇದರಿಂದಾಗಿ ಇವತ್ತು ಡಿ ಸಿ ಅವರು ಅನಗತ್ಯವಾಗಿ ಅಂತಿರೋ ಅಥವಾ ಅವ್ರು ಹಾಗೆ ಇದ್ದಾರೆ ಅಂತಿರೋ ಗೊತ್ತಿಲ್ಲ. ಆದರೆ ಇನ್ನೊಂದು ಸಣ್ಣ ಆರೋಪ ಇಲ್ಲಿ ಸಣ್ಣದನ್ನು ದೊಡ್ಡದು ಬಿಡೋದು ಆರೋಪ. ಚಂದ್ರ